ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ದೇವಾನುದೇವತೆಗಳಿದ್ದಾರೆ. ಆತ್ಮೀಯರೇ, ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ಮನುಷ್ಯರಾದ ನಾವು ನೀರಿನಲ್ಲಿ, ಭೂಮಿಯಲ್ಲಿ ಮತ್ತು ವಾಯುವಿನಲ್ಲಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಂಚಾರ ಮಾಡಲು ವಾಹನಗಳನ್ನು ಉಪಯೋಗಿಸುವಂತೆ ದೇವಾನುದೇವತೆಗಳೂ ಸಹ ಲೋಕ ಸಂಚಾರಕ್ಕಾಗಿ ವಾಹನಗಳನ್ನು ಬಳಕೆ ಮಾಡುತ್ತಾರೆ. ದೇವತೆಗಳ ವಾಹನಗಳು ಮನುಷ್ಯರಾದ ನಾವು ಬಳಸುವ ವಾಹನಗಳಿಗಿಂತ ಭಿನ್ನವಾಗಿ ಮತ್ತು ವಿಶಿಷ್ಟವಾಗಿರುತ್ತವೆ. ಏಕೆಂದರೆ ವಿವಿಧ ಪ್ರಾಣಿ ಪಕ್ಷಿಗಳನ್ನೇ ದೇವತೆಗಳು ವಾಹನವನ್ನಾಗಿ ಹೊಂದಿದ್ದಾರೆ. ದೇವಾನುದೇವತೆಗಳನ್ನೆಲ್ಲ ಅವರ ವಾಹನಗಳ ಜೊತೆಯೇ ಚಿತ್ರಿಸಲಾಗಿರುತ್ತದೆ. ದೇವತೆಗಳು ವಾಹನಗಳಾಗಿ ಬಳಸುವಂತಹ ಪ್ರಾಣಿ ಪಕ್ಷಿಗಳು ಆಯಾ ದೇವತೆಗಳ ಶಕ್ತಿ ಮತ್ತು ಗುಣಗಳನ್ನೇ ಪ್ರತಿನಿಧಿಸುತ್ತವೆ. ಹಾಗಾಗಿ ಈ ಪ್ರಾಣಿ ಪಕ್ಷಿಗಳು ಪೂಜ್ಯನೀಯವಾಗಿರುತ್ತವೆ. ನಿರ್ದಿಷ್ಟ ಪ್ರಾಣಿಯು ಅಥವಾ ಪಕ್ಷಿ ನಿರ್ದಿಷ್ಟ ದೇವತೆಯ ವಾಹನ ಏಕೆ ಎಂಬುದಕ್ಕೂ ಸಹ ಕೆಲವು ಆಸಕ್ತಿದಾಯಕ ಪೌರಾಣಿಕ ಕಥೆಗಳಿವೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನಮ್ಮ ಹಿಂದೂ ದೇವಾನುದೇವತೆಗಳು ಬಳಸುವಂತಹ ವಾಹನಗಳು ಯಾವುವು, ಈ ಪ್ರಾಣಿ ಪಕ್ಷಿಗಳು ದೇವತೆಗಳ ವಾಹನಗಳಾಗಿರುವುದಕ್ಕೆ ಕಾರಣವಾದರೂ ಏನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ವಿವಿಧ ದೇವಾನುದೇವತೆಗಳು ಮತ್ತು ಅವರ ವಾಹನಗಳು. ಗಣೇಶ ದೇವರ ವಾಹನ ಇಲಿ. ಗಣೇಶ ದೇವರು ಇಲಿಯನ್ನೇ ತಮ್ಮ ವಾಹನವನ್ನಾಗಿ ಹೊಂದಿದ್ದಾರೆ. ದೊಡ್ಡ ದೇಹವನ್ನು ಹೊಂದಿರುವಂತಹ ಗಣೇಶ ದೇವರು ಪುಟ್ಟ ಮುಷಿಕ ಅಥವಾ ಇಲಿಯ ಮೇಲೆ ಸವಾರಿಯನ್ನು ಮಾಡುವಾಗ ಅದನ್ನು ನೋಡಿ ಆಶ್ಚರ್ಯವಾಗಬಹುದು. ಗಣೇಶ ದೇವರು ಇಲಿಯನ್ನು ವಾಹನವನ್ನಾಗಿ ಹೊಂದಿರುವುದಕ್ಕೆ ಒಂದು ಕಾರಣವಿದೆ. ಇಲಿ ಒಂದೆಡೆ ನಿಲ್ಲುವಂತಹ ಪ್ರಾಣಿಯಲ್ಲ, ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಲೇ ಇರುವಂತದ್ದಾಗಿದೆ. ಹಾಗಾಗಿ ಇಲಿ ಮನೋಚಾಂಚಲ್ಯದ ಸಂಕೇತ. ಮನೋಚಾಂಚಲ್ಯವು ವ್ಯಕ್ತಿಯ ಏಳಿಗೆಗೆ ಅಡ್ಡಗಾಲನ್ನು ಹಾಕುತ್ತದೆ. ಅಲ್ಲದೆ ಇಲಿ ಅತ್ಯಂತ ಪುಕ್ಕಲು ಪ್ರಾಣಿಯಾಗಿದೆ. ಇಲಿಯು ತೊಂದರೆಯನ್ನು ಗ್ರಹಿಸಿದ ತಕ್ಷಣವೇ ಆ ಜಾಗದಿಂದ ಕಾಲ್ಕೀಳುತ್ತದೆ. ಹಾಗಾಗಿ ಇಲಿ ವ್ಯಕ್ತಿಯ ಭಯವನ್ನು ಪ್ರತಿನಿಧಿಸುತ್ತದೆ. ಗಣೇಶ ದೇವರು ಇಲಿಯನ್ನು ಸವಾರಿ ಮಾಡುವ ಮೂಲಕ ವ್ಯಕ್ತಿಯ ಮನೋಚಾಂಚಲ್ಯ, ಹಿಂಜರಿಕೆಗಳು ಮೊದಲಾದ ಅಡೆತಡೆಗಳನ್ನು ತಾವು ನಿವಾರಿಸುತ್ತೇವೆ ಎಂಬುದನ್ನು ಸೂಚಿಸುವ ಸಲುವಾಗಿಯೇ ಇಲಿಯನ್ನು ವಾಹನವನ್ನಾಗಿ ಹೊಂದಿದ್ದಾರೆ. ಶಿವದೇವರ ವಾಹನ ನಂದಿ. ಶಿವಪರಮಾತ್ಮರು ನಂದಿಯ ಮೇಲೆಯೇ ಸವಾರಿಯನ್ನು ಮಾಡುತ್ತಾರೆ. ಶಂಕರನ ದೇವಾಲಯಗಳಲ್ಲಿ ನಾವು ಒಳ ಹೋಗುತ್ತಿದ್ದಂತೆಯೇ ನಮಗೆ ನಂದಿಯ ದರ್ಶನವಾಗುತ್ತದೆ. ಶಿವಪರಮಾತ್ಮರು ಮಹಾನ್ ಪರಾಕ್ರಮಶಾಲಿಗಳು, ಅಷ್ಟೇ ಕೋಪಿಷ್ಠರೂ ಸಹ ಹೌದು. ಶಿವಪರಮಾತ್ಮರಿಗೆ ಕೋಪ ಬಂದಾಗ ತಾಂಡವ ನೃತ್ಯದ ಮೂಲಕ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕುತ್ತಾರೆ. ಆದರೆ ನಂದಿ ಬಲಶಾಲಿಯಾಗಿದ್ದರೂ ಸಹ ಬಹಳ ಶಾಂತ ಮತ್ತು ಸಂಯಮದಿಂದ ಕೂಡಿರುವಂತಹ ಪ್ರಾಣಿ. ನಂದಿಯು ಶಿವದೇವರ ಕೋಪವನ್ನು ಕಡಿಮೆ ಮಾಡಬಲ್ಲಂತಹ ಪ್ರಾಣಿಯಾಗಿದೆ. ನಂದಿ ಬಹಳ ಪ್ರಾಮಾಣಿಕ ಮತ್ತು ಶ್ರಮಜೀವಿ. ಜನರು ತಮ್ಮ ಹೊಲಗದ್ದೆಗಳಲ್ಲಿ ಉಳುಮೆಯನ್ನು ಮಾಡಲು ಶಕ್ತಿಶಾಲಿಯಾದ ನಂದಿಯನ್ನೇ ಅವಲಂಬಿಸುತ್ತಾರೆ. ನಂದಿಯಂತೆ ಶಾಂತ ಹಾಗೂ ಶ್ರಮಜೀವಿಗಳು ಶಿವಪರಮಾತ್ಮರಿಗೆ ಇಷ್ಟವಾಗುತ್ತಾರೆ ಎಂಬುದನ್ನು ಸಾರಲು ಶಿವಪರಮಾತ್ಮರು ನಂದಿಯನ್ನು ವಾಹನವನ್ನಾಗಿ ಹೊಂದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಂದಿ ಧರ್ಮದ ಪ್ರತೀಕ. ನಂದಿಗೆ 4 ಕಾಲುಗಳು, ಹಾಗೆಯೇ ಧರ್ಮಕ್ಕೆ 4 ಚರಣಗಳು. ಅವುಗಳೆಂದರೆ ಸತ್ಯ, ಸದಾಚಾರ, ಶಾಂತಿ ಮತ್ತು ದಯೆ. ಈ 4 ಗುಣಗಳಿಲ್ಲದಿದ್ದರೆ ಮನುಷ್ಯ ಧರ್ಮಾತ್ಮನಾಗಲು ಸಾಧ್ಯವಿಲ್ಲ ಎಂಬುದನ್ನೇ ನಂದಿ ನಮಗೆ ಸೂಚಿಸುತ್ತದೆ. ಮಹಾವಿಷ್ಣುದೇವರ ವಾಹನ ಗರುಡ. ಮಹಾವಿಷ್ಣುದೇವರು ಗರುಡನ ಮೇಲೆ ಸವಾರಿ ಮಾಡುತ್ತಾರೆ. ಗರುಡ ಪಕ್ಷಿಗಳ ರಾಜ. ಪಕ್ಷಿಗಳಲ್ಲಿ ಗರುಡ ಅತಿ ದೊಡ್ಡ ಪಕ್ಷಿಯಾಗಿದೆ. ಬಲಾಢ್ಯ ಪಕ್ಷಿಯಾದ ಗರುಡ ಆಕಾಶದಲ್ಲಿ ಅತಿ ಎತ್ತರಕ್ಕೆ ಏರಿಸಬಲ್ಲದ್ದಾಗಿದೆ. ಆದರೂ ಭೂಮಿಯ ಮೇಲಿನ ಸಣ್ಣ ಸಣ್ಣ ಜೀವಿಗಳನ್ನೂ ಸಹ ಗರುಡ ನೋಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಸೂಕ್ಷ್ಮತೆ ಮತ್ತು ಜಾಗರೂಕತೆಯನ್ನು ಗರುಡನಿಂದ ನಾವೆಲ್ಲರೂ ಕಲಿಯಬಹುದು. ಗರುಡ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಲಿದ್ದರೂ ಸಹ ಕೆಳಗೆ ಲೋಕದಲ್ಲಿ ನಡೆಯುವುದನ್ನೆಲ್ಲ ಸೂಕ್ಷ್ಮ ಕಣ್ಣಿನಿಂದ ನೋಡುತ್ತಲಿರುತ್ತದೆ. ಮಹಾವಿಷ್ಣುದೇವರು ಸ್ಥಿತಿಪಾಲಕರು.
ಲೋಕದ ಸ್ಥಿತಿಗತಿಯನ್ನು ನೋಡಿಕೊಳ್ಳುವವರು. ಹಾಗಾಗಿಯೇ ಅವರಿಗೆ ಗರುಡ ವಾಹನವಾಗಿದೆ. ದೊಡ್ಡ ಗಾತ್ರದ ಗರುಡ ದೈವಿಕ ಶಕ್ತಿ ಮತ್ತು ಅಧಿಕಾರದ ಸಂಕೇತ. ಹಿಂದೂ ದೇವತೆಗಳ ಪಟ್ಟಿಯಲ್ಲಿ ಮಹಾವಿಷ್ಣು ದೇವರ ಸ್ಥಾನ ಉನ್ನತವಾದದ್ದು ಎಂಬುದನ್ನು ಸಾಂಕೇತಿಸುವ ಸಲುವಾಗಿಯೇ ಗರುಡ ಪಕ್ಷಿಯು ಮಹಾವಿಷ್ಣು ದೇವರ ವಾಹನವಾಗಿದೆ. ಸರಸ್ವತಿ ದೇವಿಯ ವಾಹನ ಬಿಳಿ ಬಣ್ಣದ ರಾಜಹಂಸ. ಹಂಸವು ಜ್ಞಾನ ಮತ್ತು ಕಲೆಗಳ ದೇವತೆಯಾದ ಸರಸ್ವತಿ ದೇವಿಯ ವಾಹನವಾಗಿದೆ. ಹಾಗಾಗಿಯೇ ಸರಸ್ವತಿ ಮಾತೆಯನ್ನು ಹಂಸವಾಹಿನಿ ಎಂದು ಕರೆದು ಪೂಜಿಸಲಾಗುತ್ತದೆ. ಈ ಹಂಸ ಬ್ರಹ್ಮದೇವರ ವಾಹನವೂ ಸಹ ಹೌದು. ಹಂಸದ ವಿಶೇಷತೆ ಎಂದರೆ ಹಾಲು ಮತ್ತು ನೀರನ್ನು ಒಟ್ಟಾಗಿ ಸೇರಿಸಿ ಒಂದು ತಟ್ಟೆಯಲ್ಲಿ ಹಾಕಿಟ್ಟರೆ ಹಂಸ ಹಾಲನ್ನು ಮಾತ್ರ ಹೀರಿಕೊಂಡು ನೀರನ್ನು ಬಿಟ್ಟು ಬಿಡುತ್ತದೆ. ಹಾಗೆಯೇ ಪ್ರಪಂಚದಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡೂ ಇರುತ್ತದೆ. ಒಳ್ಳೆಯ ಅಂಶವನ್ನು ಮಾತ್ರ ಜೀವನದಲ್ಲಿ ರೂಢಿಸಿಕೊಂಡು ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕು ಎಂಬುದನ್ನು ಸರಸ್ವತಿ ದೇವಿಯ ವಾಹನವಾದಂತಹ ಹಂಸ ನಮಗೆಲ್ಲ ಸೂಚಿಸುತ್ತದೆ. ದುರ್ಗಾದೇವಿಯ ವಾಹನ ಸಿಂಹ. ದುರ್ಗಾದೇವಿಯು ದೇವತೆಯರಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾದಂತಹ ದೇವಿ. ದುರ್ಗಾದೇವಿ ಸಿಂಹವಾಹಿನಿಯಾಗಿದ್ದಾರೆ. ಸಿಂಹ ಅರಣ್ಯ ಅಥವಾ ಕಾಡಿನ ರಾಜ. ಸಿಂಹವು ಪ್ರಾಣಿಗಳಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ. ಸಿಂಹ ಸದಾಕಾಲ ತನ್ನ ಕುಟುಂಬದ ಜೊತೆಗೆ ಇರುತ್ತದೆ. ಎಷ್ಟೇ ಶಕ್ತಿಯನ್ನು ಹೊಂದಿದ್ದರೂ ಸಿಂಹ ತನ್ನ ಶಕ್ತಿ ಹಾಗೂ ಸಾಮರ್ಥ್ಯವನ್ನು ವ್ಯರ್ಥವಾಗಿ ಉಪಯೋಗಿಸುವುದಿಲ್ಲ. ದುರ್ಗಾದೇವಿಯ ವಾಹನ ಸಿಂಹ ನಮಗೆ ನೀಡುವಂತಹ ಜೀವನ ಪಾಠವೆಂದರೆ ಸುಖವೇ ಬರಲಿ ದುಃಖವೇ ಬರಲಿ ನಾವು ಎಂದಿಗೂ ನಮ್ಮ ಪರಿವಾರದೊಡನೆ ಸಂಯುಕ್ತರಾಗಿರಬೇಕು. ನಮ್ಮ ಶಕ್ತಿ ಹಾಗೂ ಸಾಮರ್ಥ್ಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಹಾಗೂ ಅಗತ್ಯವಿದ್ದಾಗ ಮಾತ್ರ ಅವುಗಳನ್ನು ಬಳಕೆ ಮಾಡಬೇಕು. ಮಹಾಲಕ್ಷ್ಮೀ ದೇವಿಯ ವಾಹನ ಗೂಬೆ. ಸಂಪತ್ತಿನ ದೇವಿಯಾದ ಮಹಾಲಕ್ಷ್ಮಿಯ ವಾಹನ ಗೂಬೆ. ಗೂಬೆ ಹಗಲಿನಲ್ಲಿ ಕುರುಡಾಗಿರುತ್ತದೆ, ರಾತ್ರಿ ಸಂಚರಿಸುತ್ತದೆ. ಗೂಬೆಯ ಕುರುಡುತನ ನಾವು ಭೌತಿಕ ಸಂಪತ್ತಿನ ಆಕರ್ಷಣೆಗೆ ಒಳಗಾಗದೆಯೇ ಶಾಶ್ವತವಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವತ್ತಲೇ ಗಮನವನ್ನು ಹರಿಸಬೇಕೆಂಬುದನ್ನೇ ಸೂಚಿಸುತ್ತದೆ. ರಾತ್ರಿಯ ವೇಳೆ ಸಂಚರಿಸುವಂತಹ ಗೂಬೆ ಬಹಳ ಕ್ರಿಯಾಶೀಲ ಪಕ್ಷಿ. ಗೂಬೆ ರಾತ್ರಿಯ ಸಮಯದಲ್ಲಿ ಕ್ರಿಯಾಶೀಲವಾಗಿ ಸಂಚಾರ ಮಾಡುತ್ತಾ ಆಹಾರವನ್ನು ಅರಸುತ್ತಾ ಹುಡುಕಿ ತಿನ್ನುತ್ತದೆ. ಹೀಗಾಗಿ ಮಹಾಲಕ್ಷ್ಮೀ ದೇವಿಯ ವಾಹನವಾದಂತಹ ಗೂಬೆ ನೀಡುವ ಸಂದೇಶವೇನೆಂದರೆ ನಾವು ಸದಾಕಾಲ ಕ್ರಿಯಾಶೀಲರಾಗಿರಬೇಕು. ನಮ್ಮ ಆಹಾರವನ್ನು ನಾವು ದುಡಿದು ತಿನ್ನಬೇಕು. ಯಾರು ಹೀಗೆ ಗೂಬೆಯ ಸಂದೇಶದಿಂದ ಪ್ರೇರಿತರಾಗಿ ನಿರಂತರವಾಗಿ ದುಡಿದು ಗಳಿಕೆಯನ್ನು ಮಾಡುತ್ತಾರೋ ಅವರ ಮೇಲೆ ಮಹಾಲಕ್ಷ್ಮೀ ದೇವಿ ಸದಾಕಾಲ ತಮ್ಮ ಕೃಪೆಯನ್ನು ತೋರುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲು. ಶಿವಪರಮಾತ್ಮರ ಪುತ್ರರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ನವಿಲಿನ ಮೇಲೇರಿ ಲೋಕ ಸಂಚಾರವನ್ನು ಮಾಡುತ್ತಾರೆ. ನವಿಲು ಭೂಮಿಯ ಮೇಲಿನ ಅತ್ಯಂತ ಸುಂದರವಾದಂತಹ ಪಕ್ಷಿ. ನವಿಲು ತನ್ನ ಗರಿಗಳನ್ನು ಬೀಸಣಿಗೆಗಳಂತೆ ಬಿಚ್ಚಿ ಹರಡಿಕೊಂಡು ನರ್ತನ ಮಾಡುವುದು ನಯನ ಮನೋಹರವಾದ ದೃಶ್ಯವಾಗಿದೆ. ತನ್ನ ಸೌಂದರ್ಯದ ಬಗ್ಗೆ ನವಿಲಿಗೆ ಬಹಳ ಹೆಮ್ಮೆ. ಆದ್ದರಿಂದಲೇ ಕಾರ್ತಿಕೇಯರು ನವಿಲಿನ ಮೇಲೆ ಸವಾರಿಯನ್ನು ಮಾಡುವ ಮೂಲಕ ಅಹಂಕಾರವನ್ನು ನಿಗ್ರಹಿಸಿದರೆ ಮಾತ್ರ ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಎಂಬ ಪಾಠವನ್ನು ನಮಗೆ ಬೋಧಿಸಿದ್ದಾರೆ. ಶನೀಶ್ವರರ ವಾಹನ ಕಾಗೆ. ಕಾಗೆ ಸರ್ವಾಂತರ್ಯಾಮಿಯಾದ ಪಕ್ಷಿ. ಇದು ಪರಿಸರದಲ್ಲಿ ದೊರೆಯುವಂತಹ ಎಲ್ಲವನ್ನು ತಿಂದು ಶುಚಿ ಮಾಡುವಂತಹ ಪಕ್ಷಿ. ಹಾಗೆಯೇ ಶನೀಶ್ವರರು ಸಹ ಬಡವ ಶ್ರೀಮಂತ ಪಂಡಿತ ಪಾಮರ ಎಂದೆಲ್ಲ ನೋಡದೆ ಎಲ್ಲರನ್ನೂ ಸಹ ಕಾಡಿ ದೈವಾರಾಧನೆ ಮಾಡುವಂತೆ ಪ್ರೇರೇಪಿಸುತ್ತಾರೆ. ಶನೈಶ್ವರರು ಕಷ್ಟಗಳನ್ನು ಒಡ್ಡಿ ಮನುಷ್ಯರನ್ನು ಕಷ್ಟ ಸಹಿಷ್ಣುಗಳನ್ನಾಗಿ ಮಾಡುತ್ತಾರೆ. ಕಾಗೆ ಕಪ್ಪೆಂದು ಎಲ್ಲರೂ ಹೀಯಾಳಿಸಿದರೂ ಸಹ ತಾನು ತಲೆ ಕೆಡಿಸಿಕೊಳ್ಳದಂತೆ ಕೆಲಸವನ್ನು ಹೇಗೆ ಮಾಡುತ್ತವೆಯೋ ಹಾಗೆಯೇ ಶನೀಶ್ವರರು ಕೂಡ ಕಿರುಕುಳವನ್ನು ನೀಡುವಂತಹ ಗ್ರಹ ಎಂದು ಎಲ್ಲರೂ ದೂಷಣೆ ಮಾಡಿದರೂ ಸಹ ತಮ್ಮ ಕರ್ತವ್ಯವನ್ನು ಬಿಡದೆ ಮಾಡುವಂತಹ ದೇವತೆಯಾಗಿದ್ದಾರೆ. ಹಾಗಾಗಿಯೇ ಶನಿದೇವರ ವಾಹನ ಕಾಗೆಯಾಗಿದೆ. ಯಮದೇವರ ವಾಹನ ಎಮ್ಮೆ. ಮೃತ್ಯುವಿನ ದೇವರಾದ ಯಮಧರ್ಮರು ಮೃತ್ಯುದಂಡವನ್ನು ಕೈಯಲ್ಲಿ ಹಿಡಿದು ಎಮ್ಮೆಯ ಮೇಲೆ ಸವಾರಿಯನ್ನು ಮಾಡುತ್ತಾರೆ. ಯಮದೇವರಿಗೆ ಶ್ರೀಮಂತ ಬಡವ ಗುಣವಂತ ಗುಣಹೀನ ದುಷ್ಟ ದಾನಿ ಎಲ್ಲರೂ ಸಹ ಸರಿಸಮಾನರೇ.
ಎಲ್ಲರಿಗೂ ಒಂದಲ್ಲ ಒಂದು ದಿನ ಸಾವನ್ನು ನೀಡಿ ಯಮಧರ್ಮರು ತಮ್ಮ ಲೋಕಕ್ಕೆ ಕರೆದೊಯ್ಯುತ್ತಾರೆ. ಇದೇ ಕಾರಣಕ್ಕೆ ಯಮಧರ್ಮರು ನಿಧಾನವಾಗಿ ನಡೆಯುವಂತಹ ಸಮಾಧಾನ ಚಿತ್ತದ ಮತ್ತು ಯಾರನ್ನು ಹಾಯದೆಯೇ ಎಲ್ಲರನ್ನೂ ಸಮಾನವಾಗಿ ನೋಡಿ ಹಾಲನ್ನು ನೀಡುವಂತಹ ಎಮ್ಮೆಯನ್ನೇ ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ. ಸೂರ್ಯದೇವರ ವಾಹನ ಕುದುರೆ. ನವಗ್ರಹಗಳಿಗೆ ಅಧಿಪತಿಯಾದ ಸೂರ್ಯದೇವರ ವಾಹನ ಕುದುರೆಯಾಗಿದೆ. ಪುರಾಣಗಳ ಪ್ರಕಾರ ಸೂರ್ಯದೇವರು ಪ್ರತಿದಿನ 7 ಕುದುರೆಗಳು ಎಳೆಯುವಂತಹ ರಥವನ್ನೇರಿ ಭೂಮಿಗೆ ಬೆಳಕನ್ನು ನೀಡಲು ಬರುತ್ತಾರೆ. 7 ಕುದುರೆಗಳು ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ಅಂದರೆ 7 ಬಣ್ಣಗಳು ಸೇರಿ ಸೂರ್ಯದೇವರ ಬೆಳಕಿನ ಬಣ್ಣವಾದ ಬಿಳಿಯಾಗಿರುತ್ತದೆ ಎಂಬುದನ್ನೇ ಈ 7 ಕುದುರೆಗಳು ಸಾರಿ ತಿಳಿಸುತ್ತವೆ. ಅಷ್ಟು ಮಾತ್ರವಲ್ಲದೆ ಈ ಕುದುರೆಗಳು ನಾಗಾಲೋಟದಲ್ಲಿ ಓಡಬಲ್ಲವು. ಜೀವನದಲ್ಲಿ ವೇಗವಾಗಿ ಕೆಲಸ ಮಾಡಿದರೆ ಮಾತ್ರ ಯಶಸ್ಸಿನ ಸಿಹಿ ನಮ್ಮದಾಗುತ್ತದೆ ಎಂಬುದನ್ನು ಈ ಕುದುರೆಗಳು ಸಂಕೇತಿಸುತ್ತವೆ. ಆತ್ಮೀಯರೇ, ನಮ್ಮ ಹಿಂದೂ ಧರ್ಮದ ಪ್ರಮುಖ ದೇವರುಗಳು ಮತ್ತು ಅವರ ವಾಹನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.